ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಜಂ ದುರ್ಗಾಯ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಮಕರ ರಾಶಿಯ ವರ್ಷ ಫಲ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಪರಾಭಾವನಾಮ ಸಂವತ್ಸರದ ಯುಗಾದಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನು ಮಕರ ರಾಶಿಗೆ ಆದಾಯ ಮತ್ತು ವ್ಯಯ ಹೇಗಿದೆಪ್ಪ ಅಂದ್ರೆ, ಈ ವರ್ಷ ಆದಾಯ 2, ವ್ಯಯ 8, ಅಂದ್ರೆ ಖರ್ಚು ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯ ಅನಾರೋಗ್ಯ ವಿಚಾರದಲ್ಲಿ ಆರೋಗ್ಯ 6, ಅನಾರೋಗ್ಯ 4. ಅಂದ್ರೆ ಆರೋಗ್ಯದಲ್ಲಿ ಈ ವರ್ಷ ಉತ್ತಮವಾಗಿದೆ. ಮಕರ ರಾಶಿಗೆ ಗುರು ಗ್ರಹ ಸಂಚಾರವು ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಅಶುಭ ಫಲಗಳನ್ನು ಕಾಣುವಿರಿ. ಏನಪ್ಪಾ ಅಂದ್ರೆ, ಅನೇಕ ಅಗ್ನಿ ಪರೀಕ್ಷೆಗಳು ಎದುರಿಸಬೇಕಾಗುತ್ತೆ. ಹೊಸ ವೈರಿಗಳು ಹುಟ್ಕೊಳ್ತಾರೆ. ಅಂದ್ರೆ ಮತ್ತೆ ಹಣಕಾಸು ಅಡಚಣೆಗಳು ಆಗುತ್ತೆ. ಅದೇ ಗುರು ಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಶುಭ ಫಲ ಅನುಭವಿಸ್ತೀರಿ. ಆದ್ರೂ ಒಂದು ಗುರು ಶಾಂತಿ ಅನ್ನೋದೊಂದು ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಗುರುಗಳನ್ನ ಆರಾಧನೆ ಮಾಡಿ ಶುಭವಾಗುತ್ತೆ. ಇನ್ನು ಮಕರ ರಾಶಿಗೆ ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ನಮಗೆ ಅತ್ಯಂತ ಶುಭ ಫಲನೇ ಕಾಣಬಹುದು. ಕೆಲಸ ಕಾರ್ಯಗಳಲ್ಲಿ ತುಂಬಾ ಪ್ರಗತಿ ಕಾಣುವಿರಿ. ಸರ್ಕಾರಿ ಕೆಲಸದಲ್ಲೂ ಪ್ರಗತಿ ಕಾಣುವಿರಿ. ತುಂಬಾ ಹಳೆ ಕೇಸ್ಗಳು ಏನಾರು ಇದ್ದೆ ಈ ವರ್ಷ ಬಗೆಹರಿಯುವಂತದ್ದು ತುಂಬಾ ಉಂಟಾಗುತ್ತೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಒಳ್ಳೆಯ ಗೌರವ, ಹೆಸರು ಮನ್ನಣೆ ನಿಮಗೆ ಫಲಿಸುವಿರಿ. ಫಲಗಳು ಉಂಟಾಗುತ್ತೆ, ಹೆಚ್ಚಿನ ಒಳ್ಳೆಯ ಫಲಗಳು ಉಂಟಾಗುತ್ತೆ. ಇನ್ನು ರಾಹು ಗ್ರಹ ಅದರಿಂದ ನಿಮಗೆ ನ್ಯಾಯಾಲಯ ವಿಚಾರಗಳಲ್ಲಿ ತುಂಬಾ, ಆಗ್ಲೇ ಹೇಳ್ದಂಗೆ ನ್ಯಾಯಾಲಯ ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂಗೆ ಶುಭ ಆಗುತ್ತೆ. ಮನೆಯಲ್ಲಿ ಅದು ಶುಭ ಕಾರ್ಯಗಳು ನಡೆಯುತ್ತದೆ. ಪರಿಹಾರವಾಗಿ ಮಕರ ರಾಶಿಯವರು ದುರ್ಗಾದೇವಿ ಆರಾಧನೆ ಮಾಡಬೇಕು ಮತ್ತು ದುರ್ಗಾ ಪಾರಾಯಣ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ, ವರ್ಷಕ್ಕೊಂದ್ಸರಿ ಮಾಡಿಸಿ. ಮನೆಯಲ್ಲಾಗ್ಬೋದು, ದೇವಸ್ಥಾನಗಳಾಗ್ಬೋದು ಮಾಡಿಸಿ, ತುಂಬಾ ಒಳ್ಳೇದಾಗುತ್ತೆ ಪರಿಹಾರವಾಗಿ. ಇನ್ನು ಮಕರ ರಾಶಿಯದ್ದು ಗೋಚಾರ ಫಲ ಆಯ್ತು. ಇನ್ನು ನಿಮ್ಮ ಜಾತಕಾನುಸಾರವಾಗಿ ಹೇಗಿದೆ, ದಶಾಭುಕ್ತಿಗಳು ಹೇಗ್ ನಡೀತಿದೆ ಅನ್ನೋದು ಕುಂಡ್ಲಿ ಮುಖಾಂತರ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ತುಂಬಾ ಒಳ್ಳೇದಾಗುತ್ತೆ. ಶುಭವಾಗಲಿ.